ಸೊ ಕರಿಕಾಳ ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ. ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ, ಇನ್ನೊಂದು ಕಡೆ ಒಂದು ಕಾಡಹಂದಿ ತಲೆ ಇದೆ. ಸೊ ಅರ್ಥ ಆಗಿದೆ ಏನೋ ಗೊತ್ತಿಲ್ಲ. ಸೊ ಈ ಕಡೆ ಸ್ವಲ್ಪ ಸ್ಕೆಚ್ಚಲ್ಲಿ ಪೂರ್ವವಾಗಿ ಅರ್ಥ ಆಗಿದೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರಿ ಅಂದರೆ ಆನೆ, ಸೊ ನಮ್ಮ ಕನ್ನಡದಲ್ಲಿ. ಸೊ ಕಾಳ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಕಾಡಂದಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟ್ರು. ಸೊ ಆ ಕರಿ ಏನಕ್ಕೆ ಹಾಕಿದ್ದೀವಿ ಅಂದರೆ ಆ ಕಾಳ ಅನ್ನೋ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ. ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ, ಅದನ್ನ ಹಿಡಿಯೋಕ್ಕೂ ಆಗಲ್ಲ. ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕ್ಕೆ ತುಂಬ ಈಸಿನೂ ಆಯಿತು, ಕೆಲವು ಕಡೆ ಕಷ್ಟನೂ ಆಯಿತು. ಬಟ್ ಆ ಎಕ್ಸ್ಪೀರಿಯನ್ಸ್ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದಾರೆ ಇಟ್ಕೊಂಡಿದ್ದೀನಿ ನಾನು. ಸೊ ಆ ಆರ್ಭಟ ನಾವು 100% ಆದಷ್ಟು ಬೇಗ ತೆರೆ ಮೇಲೆ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಈ ಟೈಟಲ್ಗೋಸ್ಕರ ಈವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೊ ಎರಡು ಪ್ಯಾರಲ್ಲಿ ಓಡ್ತಾ ಏನಾಯಿತು ಅಂದರೆ ಕರಿಕಾಳ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಾಳ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್. ಸೊ ಡೆಬ್ಯೂ ಮೂವಿ ನಂದು ಕರಿಕಾಳನೇ. ಹೌದು ಸರ್, ರಾಜ್ ಬಹದ್ದೂರ್ ಅನ್ನೋ ಅದರಲ್ಲಿ ಒಂದು ಹುಲಿಬೆಟ್ಟ ಅನ್ನೋ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಸೊ ಇನ್ನೊಂದೆರಡು ಸಿನಿಮಾದಲ್ಲಿ ಮಾಡಿದ್ದೆ, ಬಟ್ ಒಂದು ಸಿನಿಮಾ ಡ್ರಾಪ್ ಔಟ್ ಆಯಿತು. ಇನ್ನೊಂದು ಸಿನಿಮಾದಲ್ಲಿ ನನ್ನ ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ. ಸೊ ನಾನು ಕೂಡ ಪೋಸ್ಟ್ ಪ್ರೊಡಕ್ಷನಲ್ಲಿ ಆ ಸಿನಿಮಾ ಕೆಲಸ ಮಾಡಿಲ್ಲ. ಸೊ ಹಂಗಾಗಿ ಅವ್ರ ಹೆಸರು ನಾನು ತಗೊಳ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸರ್ ಇದು 2024 ಶುರು ಆಯಿತು, August 15 ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ದು ನಾವು ರಾಣಿಜೇರಿಯಿಂದ. ಸೊ ರಾಣಿಜೇರಿ, ಕಳಸ, ಕುದುರೆಮುಖ, ಚಿಕ್ಕಮಗಳೂರು ಸುತ್ತಮುತ್ತ, ಬೆಂಗಳೂರು, ಚನ್ನಪಟ್ಟಣ, ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ. ಹಳ್ಳಿ ಮತ್ತೆ ಫಾರೆಸ್ಟ್ ಬ್ಯಾಕ್ಡ್ರಾಪ್ಗೆ ಅಂಟ್ಕೊಂಡಿರೋ ಕತೆ. ಸೊ 90s ಮತ್ತೆ ಪ್ರೆಸೆಂಟ್ನ ಬ್ಲೆಂಡ್ ಮಾಡಿದ್ದೀವಿ. ಸೊ ಆ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ಥರ ಟ್ರೈ ಮಾಡಿದ್ದೀವಿ ಸರ್. ಹೌದು ಸರ್. ಇಲ್ಲ, ಅದೊಂದು ಜಸ್ಟ್ ಒಂದು ಹೀರೋ ಬ್ಯಾಕ್ಡ್ರಾಪ್. ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬರುತ್ತೆ. ಸೊ ಹೇಳಬೇಕು ಅಂದರೆ ಕರಿಕಾಳರ ಬಗ್ಗೆ ಇದೊಂದು ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ, ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು. ಸೊ ತುಂಬ ಹೊತ್ತು ನಾವು ಎಮೋಷನ್ಗೆ ತುಂಬ ಇದು ಮಾಡಿದ್ವಿ. ಸೊ ತಂದೆ ಮಗಳ ಬಾಂಧವ್ಯ, ತಂದೆ ಮಗನ ಬಾಂಧವ್ಯದ ಮೇಲೆ ತುಂಬ ಫೋಕಸ್ ಮಾಡಿದ್ವಿ.